ಫುಲ್ ಎಲ್ಲ ಧೂಳು ಅಂದ್ಕೊಳ್ಳಿ. ಗಾಡಿ ನಾನು 15 ಡೇಸ್ ಆಯ್ತು ನಾನು ತೆಗ್ದೇ ಇಲ್ಲ. ಈಗ ತೆಗ್ದು ರಿಯಲಾಗಿ ಸ್ಟಾರ್ಟ್ ಮಾಡೋಣ, ಎಷ್ಟು ಕಿಕ್ಕಿಗೆ ಸ್ಟಾರ್ಟ್ ಆಗ್ಬೋದು ಅಂತ. ನನ್ನ ಅಂದಾಜು 3 ಕಿಕ್ಕು. ನೋಡ್ರಿ ಎಷ್ಟು ಧೂಳು ತುಂಬ್ಕೊಂಬಿಟ್ಟಿದೆ, ಫುಲ್ ಎಲ್ಲ ಧೂಳು ಅಂದ್ಕೊಳ್ಳಿ. ಗಾಡಿ ನಾನು 15 ಡೇಸ್ ಆಯ್ತು ನಾನು ತೆಗ್ದೇ ಇಲ್ಲ. ಈಗ ತೆಗ್ದು ರಿಯಲಾಗಿ ಸ್ಟಾರ್ಟ್ ಮಾಡೋಣ, ಎಷ್ಟು ಕಿಕ್ಕಿಗೆ ಸ್ಟಾರ್ಟ್ ಆಗ್ಬೋದು ಅಂತ. ಏನಿದು, ನನ್ನ ಅಂದಾಜು 3 ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಥರ ಆನ್ ಮಾಡಲ್ಲ, ಏನಿಲ್ಲ. ನೋಡೋಣ. ಫಸ್ಟು ನ್ಯೂಟ್ರಲ್ ಮಾಡ್ಕೊಂಬಿಡ್ಬೇಕು. ಓಕೆ, ನೋಡ್ರಿ ಎಷ್ಟು ಧೂಳಿದೆ. ನಾನು ತೆಗ್ದೇ ಇಲ್ಲ, 15 ಡೇಸ್ ಆಗಿದೆ ಫುಲ್ಲು. ಗಾಡಿ ಎಲ್ಲ ಇನ್ನೂ ಸರ್ವಿಸ್ ಎಲ್ಲ ಮಾಡಿಸ್ಬೇಕು. ಮತ್ತು ಎಕ್ಸಾಮ್ಸ್ ಇತ್ತಲ್ಲ 15 ಡೇಸಿಂದನೂ, ಅದಕ್ಕೆ ನೋಡ್ರಿ ಅದು ಇದು ಕಟ್ಟಿರೋದು ಎಲ್ಲ, ಇದು ಎಲ್ಲ ಚೇಂಜ್ ಮಾಡಬೇಕು. ಪೆಟ್ರೋಲ್ ನೋಡೋಣ ಫಸ್ಟು. ಆ್ಯಕ್ಚುಲಿ ಇದೆ ಪೆಟ್ರೋಲು, 500ಗೆ ಹಾಕ್ಸಿದ್ದು ಯಾವತ್ತು ಹಂಗೆ ಇದೆ. ಒಂದು 2 3 ಗಾಯ್ಸ್, 15 ದಿನ ಆದಮೇಲೂ ಬರೀ 4 ಕಿಕ್ಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಹಿಂಗೆ ಗಾಯ್ಸ್, ಕ್ರೇಜಿ. ಸೂಪರ್. ಸುಮ್ಮನೆ ಅಷ್ಟು ದೂರ ಹಂಗೆ ಹೋಗ್ಬಿಟ್ಟು ಬರೋಣಪ್ಪ. ಬಾ 2 ಸ್ಟ್ರೋಕ್ ಮಜಾನೇ ಮಜಾ. ಈ ನಡುವೆ ಓಡಿಸಿಲ್ಲಲ್ಲ ನಾನು, ಅದಕ್ಕೆ ಕ್ರೇಜಿ. ಏನಾಗೋಗಿರುತ್ತೆ ಅಂದರೆ ಫುಲ್ಲು ರಿಚ್ ಆಗೋಗಿರುತ್ತೆ. ನಾನು ಲಾಲ್ಗೋಡ್ ಆಯಿಲ್ ಹಾಕ್ತೀನಿ. ಲಾಲ್ಗೋಡ್ ಆಯಿಲು ಫುಲ್ಲು ಅಂದರೆ ಗಾಡಿಗಳಿಗೆಲ್ಲ ಒಂಥರ ಸಿಂಥೆಟಿಕ್ ಆಯಿಲ್ ಅದು ಫುಲ್ಲು. ಈಗ 2T ಆಯಿಲ್ಗಿಂತ ಲಾಲ್ಗೋಡ ಬೆಸ್ಟು, ಯಾಕಂದರೆ ತುಂಬ ಸಿಂಥೆಟಿಕ್ ಆಗಿರುತ್ತೆ. ಒಂದು ಮತ್ತು ಹೊಗೆ ತುಂಬ ಬರುತ್ತೆ, ರಿಚ್ ಆಗೋದು ತುಂಬಾ ಇರುತ್ತೆ. ನಾನು ಅವತ್ತು ಎಲ್ಲಿ DD ಹಿಲ್ಸ್ ದೇವ್ರನಾಯನದುರ್ಗ ಬೆಟ್ಟಕ್ಕೆ ರೈಡ್ಗೆ ಹೋಗಬೇಕು ಅಂದ್ಬಿಟ್ಟು ಫುಲ್ಲು 500 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಫುಲ್ ಆಯಿಲ್ 1.5 ಲೀಟ್ರ್ ಏನೋ ಅರ್ಧ ಲೀಟ್ರು ಅಷ್ಟು ಹಾಕ್ಬಿಟ್ಟಿದ್ದೆ ಆಯಿಲು. ನನ್ನ ಹತ್ರ ಇದ್ದಿದ್ದು ಎಲ್ಲನೂ. ಅದ್ರಿಗೆ ಇಷ್ಟು ರಿಚ್ ಆಗೋಗಿರೋದು. ಇಲ್ಲ ಅಂದಿದ್ರೆ ಗಾಡಿ ನಿಮ್ಗೆ ಗೊತ್ತಿಲ್ಲ, ನನ್ನ ಗಾಡಿ ಫುಲ್ ಕಂಡೀಷನಲ್ಲಿ ಇರುತ್ತೆ. ಎಷ್ಟು ದಿನ ಆಗಿ ನಿಲ್ಲಿಸಿ ನಾನು ಹಿಂಗೆ ಇಕ್ಕೊಂಡಿದ್ರೇನೋ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ರಿ 15 ದಿನ ಆಗಿದ್ರೂ 4 ಕಿಕ್ಗೆ ಸ್ಟಾರ್ಟ್ ಆಗಿದೆ. ಇನ್ನು ನಾನು ಏನು ಗೊತ್ತಾ, ಫುಲ್ಲು ಇದು ಕಾರ್ಬೇಟ್ರಲ್ಲಿ ಸ್ವಲ್ಪ ಪೆಟ್ರೋಲ್ ಇರುತ್ತೆ ಕೆಳಗಡೆ, ಅದನ್ನು ಖಾಲಿ ಮಾಡಿ ನಿಲ್ಲಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಒಂದು 100 ಮೀಟರ್ಸ್ ಅಷ್ಟು ದೂರದಲ್ಲಿದೆ ಅಂದರೆ ಒಂದು ಅಂದಾಜು ಇರುತ್ತೆ ನಿಮ್ಮ ಮನೆಗೆ. ಆವಾಗ ನೀವು ಅಷ್ಟು ದೂರದಲ್ಲೇ ಪೆಟ್ರೋಲ್ ಆಫ್ ಮಾಡ್ಕೊಂಬಿಡ್ಬೇಕು.
ಪೆಟ್ರೋಲ್ ಆಫ್ ಮಾಡ್ಕೊಂಬಿಟ್ಟು ಹೋಗಿ ಅಲ್ಲಿ ನಿಲ್ಲಿಸಿದಾಗ ಏನಾಗುತ್ತೆ ಅಂದರೆ ಕಾರ್ಬೇಟ್ರಲ್ಲಿ ಇರೋ ಪೆಟ್ರೋಲ್ ಖಾಲಿ ಆಗೋಗುತ್ತೆ. ಆಗ ನಿಮ್ಮ ಗಾಡಿ ರಿಚ್ನೆಸ್ ಅನ್ನೋದು ಯಾವತ್ತೂ ಆಗಲ್ಲ. ಆದರೆ ನಾನು ಆ ಥರ ಎಲ್ಲ ಮಾಡೋದಿಲ್ಲ. ಆದರೆ ಅಷ್ಟೇ ಇದು ಲೇಟಾಗಿ ಸ್ಟಾರ್ಟ್ ಆಗಿದ್ದು. ಬಾ 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 ಟೂ ಸ್ಟ್ರೋಕ್ ಫುಲ್ಲು ಬಿಡ್ರಿ. ಈ ನಡುವೆ ನಾನು ಸ್ಕೂಟಿಯಲ್ಲಿ ತುಂಬ ಲಾಂಗ್ ಎಲ್ಲ ಹೋಗ್ತಾ ಇದ್ದಲ್ಲ, ಅಂದರೆ 200 ಕಿಲೋಮೀಟ್ರ್ ಇಲ್ಲಿ ಯಾವ್ದಿದು ಮದ್ಗಿರಿ ಬಿಟ್ಟು ಇನ್ನು ಮುಂದೆ, ಮತ್ತು ಮೊನ್ನೆ ಬೆಂಗಳೂರಿಗೆ ಎಲ್ಲ ಆ ಥರ ಕಡೆ ಎಲ್ಲ ಇದನ್ನು RX ಹಾಕ್ಕೊಂಡು ಹೋದರೆ ತುಂಬ ಪ್ರಾಬ್ಲಮ್. ಒಂದು ಪೆಟ್ರೋಲ್ ಎಕ್ಸ್ಪೆನ್ಸಿವ್ ತುಂಬ ಹೋಗುತ್ತೆ. ನನಗೆ ಶೂಟಿಗೆ ಬರೋದೇ ಇಷ್ಟಿಷ್ಟು ಅಮೌಂಟು, ಅದರಲ್ಲಿ ಈ ಗಾಡಿಗೆ 1000-1500 ಪೆಟ್ರೋಲೇ ಕುಡಿಸ್ಬೇಕು ಅಂದರೆ ಕಷ್ಟ. ಅದಕ್ಕೆ ನಾನು ಈ ಗಾಡಿ ನೋಡ್ರಿ, ನಾನು ಸರ್ವಿಸ್ ಮಾಡಿಸಿ ಅರೌಂಡ್ ಒಂದು 6 ಮಂತ್ಸ್ ಏನೋ ಆಯಿತು. ಇನ್ನು 694 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಈ ಗಾಡಿ. ಅದೇ ನಮ್ಮ ಸ್ಕೂಟಿ 2400 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನೊಬ್ಬನೇ, ಅಷ್ಟು ಫುಲ್ ಟ್ಯಾಂಕ್ ಪೆಟ್ರೋಲಾಗಿ ಹಾಕ್ಸಿ. ಈ ಗಾಡಿ ಏನು ಗೊತ್ತಾಗ ಜಾಸ್ತಿ ತೆಗಿಯೋದಿಲ್ಲ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸ್ ಏನಾದರೂ ಇದೆ, ಕಾಲೇಜ್ಗೆ ಎಲ್ಲನೂ ಹೋಗ್ಬೇಕಂದ್ರೆ ಮಾತ್ರನೇ ತೆಗಿಯೋದು. ಪ್ರತಿದಿನ ಡೈಲಿ ಯೂಸೇಜ್ಗೆ RXನ ತೆಗಿಬಾರ್ದು, ಅದ್ರ ವ್ಯಾಲ್ಯೂ ಎಲ್ಲ ಕಡಿಮೆ ಹೋಗ್ಬಿಡುತ್ತೆ. ಡೈಲಿ RXಲ್ಲಿ ಓಡಾಡ್ತಾನಲ್ಲ ಅಂತ. ಹೆಂಗಿರ್ಬೇಕಂದ್ರೆ ಇವತ್ತಲ್ಲ ನಾಳೆ ಯಾವತ್ತಾದ್ರೂ ಗಾಡಿ ತೆಗೆದವನು RX ಗುರು RXಲ್ಲಿ ಬಂದಿದ್ದಾನೆ ಆ ರೇಂಜಿಗೆ ಇರಬೇಕು. ಡೈಲಿ RXಲ್ಲೇ ಬರ್ತಾನೆ ಬಿಡೋ ಅನ್ನೋ ರೇಂಜಿಗೆ ಇರಬಾರ್ದು. ತುಂಬ ದಿನ ಆದಮೇಲೆ ಯೂಟ್ಯೂಬ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದು 1 to 3 ಮಂತ್ಸ್ ಆಗಿರ್ಬೋದು ನಾನು ಒಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಯಾಕಂದರೆ ತುಂಬಾ ಶೆಡ್ಯೂಲ್ಸ್ ಇತ್ತು, ಎಕ್ಸಾಮ್ಸು, ಟೆನ್ಷನ್ನು. ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ, ನಿದ್ದೆಗಳೇ ಇರಲಿಲ್ಲ. ಗಾಯ್ಸ್ ಫ್ರಂಟ್ ವೀಲ್ ಫುಲ್ ಪಾಪ್ ಆಗೋಗ್ತಾ ಇದೆ. ನೋಡ್ರಿ 2 ಸ್ಟ್ರೋಕ್ ಇದು 4ನೇ ಗೇರಲ್ಲಿ ಇದೆ. ಇವಾಗ ಯಾವ ರೇಂಜಿಗೆ ಪಿಕಪ್ ತಗೊಂಡು ಅಂತಂದ್ರೆ ನೋಡ್ರಿ ಫುಲ್ ಕ್ರೇಜ್ ಇರುತ್ತೆ. 2 ಸ್ಟ್ರೋಕು ಬೀಟು ಪ್ರೊಡ್ಯೂಸ್ ಮಾಡುತ್ತಲ್ಲ ಪವರ್, ಅದಕ್ಕೆ ಸಾಕು. ಯಾವಾಗ ನಿಲ್ಸೋಣ ಮತ್ತೆ ಇದನ್ನು. ಐ ಥಿಂಕ್ ಈ ವೀಕೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಇವತ್ತು ಪೆರೇಸಂದ್ರ ಬೇರೆ ಹೋಗಬೇಕು, ಮತ್ತು ಡಿಮಾರ್ಟ್ಗೆಲ್ಲ ತುಂಬಾ ಇವತ್ತು ಶೂಟ್ಸ್ ಎಲ್ಲ ಇದ್ದಾವೆ. ಅಯ್ಯೋ ಏನಪ್ಪ ಎಗ್ರತಾ ಇದೆ ಗಾಡಿ. ಯಾಕೆ ಹೋಗಿ ಸ್ವಲ್ಪ ಫಸ್ಟು ಒರೆಸ್ಬೇಕು ಗಾಡಿನೆಲ್ಲ. ಒರೆಸ್ದಿರ ನಿಂತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಮೊನ್ನೆ ಅಮಾವಾಸ್ಯೆ ಪೌರ್ಣಮಿ ಎಲ್ಲ ಹೊಲ್ಟೋಯ್ತು. ನಾನು ಚೇಂಜೇ ಮಾಡಿಲ್ಲ. ಅದು ನಿಂಬೆಹಣ್ಣು ನಾನು ಪ್ರತಿಕಿತ ಚೇಂಜ್ ಮಾಡ್ತೀನಲ್ಲ, ನೋಡ್ರಿ ಹಿಂಗಾಗೋಗ್ಬಿಟ್ಟಿದೆ ಅದು. ನೋಡ್ರಿ ಗಾಯ್ಸ್ ಹೆಂಗೆ ಪಾಪ್ ಆಗುತ್ತೆ ಗಾಡಿ. ಸಾಕು 90, ಜಾಸ್ತಿ ಎಲ್ಲ ಸ್ಪೀಡಾಗಿ ಹೋಗಬಾರ್ದು. ಆ್ಯಕ್ಚುಲಿ ನಾನು ಇನ್ನೂ ಕ್ಲೀನಾಗಿ ಗಾಡಿನ ಟ್ಯೂನೇ ಮಾಡಿಸಿಲ್ಲ. ಆ್ಯಕ್ಚುಲಿ ಒಂದು ಟ್ಯೂನಿಂಗ್ ಇನ್ನೂ ಒಂದು ಥ್ರೆಡ್ ನಾನು ಕಡಿಮೆ ಹಾಕ್ಸಿದ್ದೀನಿ. ಯಾಕಂದರೆ ನನ್ನ ಗಾಡಿ ಇವಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 90 to 100 ಅಷ್ಟೇ ನಾನು ಹೋಗೋದು. ಅದ್ರ ಮೇಲೆ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ಇನ್ನೂ ಏನಂದರೆ ಲೈಟಾಗಿ ಬೋರು ಎಲ್ಲ ಕ್ಲೀನಾಗಿ ಮಾಡಿಸ್ಬೇಕು. ಇನ್ನು ನೆಕ್ಸ್ಟು ಸೆಮಿಪೋರ್ಟ್ ಎಲ್ಲ ಮಾಡ್ಸೋಣ ಅಂತ ಇದ್ದೀನಿ. ಬಟ್ ಎಕ್ಸ್ಪೆನ್ಸಿವ್ ಅಮೌಂಟ್ ಅನ್ನೋದಿದೆ. ಒಂದು 20,000 ಇದೆ. 20,000 ಗಾಡಿ ಮಸ್ತಾಗಿ ರೆಡಿ ಆಗುತ್ತೆ. ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಇನ್ಬಿಲ್ಟ್ ಎಲ್ಲ ತರಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ ಗಾಯ್ಸ್. ಇನ್ನು ಬೇರೆ ಇದಕ್ಕೆ ಅಮೌಂಟ್ ಎಲ್ಲ ಬೇಕು. ಏನೇನದಕ್ಕೋ ಸ್ವಲ್ಪ ತಲೆಯಲ್ಲಿ ತುಂಬಾ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅದ್ರಿಗೋಸ್ಕರ ಅಷ್ಟೇ ರೆಡಿ ಮಾಡಿಸ್ದಿರ ಇನ್ನೂ ಇದ್ದೀನಿ. ಎಕ್ಸಾಮ್ ಆಗಿದ ತಕ್ಷಣ ಮಾಡಿಸ್ಬಿಡ್ಬೇಕು ಅಂತ ಅಂದ್ಕೊಂಬಿಟ್ಟಿದ್ದೆ. ನಮ್ಮ ಅಣ್ಣಾಗೆಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೆ ನಾನು, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿಸೋದೇ ಬೇಡ, ಬೆಂಗಳೂರಲ್ಲೇನೋ ಮಾಡಿಸೋಣ ಅಂತ. ಬಟ್ ಬೇಡ, ಇನ್ನೂ 1-2 ದಿನ ಆಗಲಿ ಅಂತ. ನಮ್ಮ ಅಣ್ಣ ಹತ್ರ ಅಂದರೆ ಏನಂದರೆ ಅಮೌಂಟ್ ನಮ್ಮ ಅಣ್ಣ ಏನು ಕೇಳಿಲ್ಲ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡೋ ಸಾಕು, ಒಂದು 7,000 10,000 ಕೊಡು, ಮಿಕ್ಕಿದ್ದು ಬೇಕಂದ್ರೆ ಕೊಟ್ಕೋ ಅಂತ ಹೇಳಿದ್ರು. ಗಾಡಿ ಚೆನ್ನಾಗಿ ರೆಡಿ ಮಾಡ್ಕೊಡ್ತೀನಿ ಅಂತ. ಅವ್ರದ್ದು ದೊಡ್ಡದು ಬರೀ 2 ಸ್ಟ್ರೋಕ್ಗಳೇ. ನೀವು ಚಿಕ್ಕಬಳ್ಳಾಪುರದಲ್ಲಿ ಅಂತ ಗಾಡಿಗಳೇ ನೋಡಿರೋಲ್ಲ ಬಿಡಿ, ಅಷ್ಟು 2 ಸ್ಟ್ರೋಕ್ಗಳು ಬಿದ್ದಿರುತ್ತೆ ಅವ್ರು ಅಂಗಡಿಯಲ್ಲಿ. ಬರೀ ಅಂಗಡಿಯಲ್ಲೇ 10-20 ಗಾಡಿಗಳಿರುತ್ತೆ. ಇನ್ನೊಂದೇನು ಗೊತ್ತಾ, ಚಿಕ್ಕಬಳ್ಳಾಪುರದಲ್ಲಿ ನನಗೆ ಬಿಡೋಕ್ಕೆ ಸ್ವಲ್ಪ ಭಯ. ನಂಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ.
ಬಟ್ ಏನು ಗೊತ್ತಾ, ನನ್ನ ಗಾಡಿಯಲ್ಲಿ ಒಂಥರ 5 ಸ್ಪೀಡ್ ಕಾಯಿಲ್ ಇದೆ, ಮತ್ತು CD ಕಾಯಿಲ್ಗಳು, ಬಾಟ್ಲ್ ಕಾಯಿಲ್ಗಳು. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ, ನನ್ನ ಗಾಡಿ ಅಲ್ಲಿ ಬಿಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಇವಾಗ ನಮ್ಮ ಅಣ್ಣ ಗಾಡಿನ ಯಾವತ್ತು ನಾನು ಒಂದು 5 ಡೇಸ್ ಆಯಿತು, ಇವತ್ತು 5 ಡೇಸ್ ಆಯಿತು. 5 ಡೇಸ್ ನಾನು ಗ್ಯಾರೇಜಲ್ಲೇ ಬಿಟ್ಟು ಇರಬೇಕಂದ್ರೆ ನನಗೆ ಕಷ್ಟ. ನನ್ನ ಗಾಡಿ ಇವಾಗ ಅಲ್ಲಿ ಕೇಸ್ಗಳು ಪೇಂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಎಲ್ಲನೂ ಅಷ್ಟೇ, ಅಲ್ಲಿವರೆಗೂ ಇದ್ದು ನಾನು ಬಂದುಬಿಡ್ತೀನಿ. 2 ಡೇಸ್ ಬಿಟ್ಟಿರೋದೇ ಹೆಚ್ಚು. ನಾನು ಗಾಡಿ ಕೇಸ್ಗಳು, ಅದು ಸ್ಪ್ರೇ ಪೇಂಟಿಂಗ್ ಎಲ್ಲ, ಲಾಕರ್ ಎಲ್ಲ ಹೊಡಿಬೇಕಾದ್ರೆ ನಾನು ನನ್ನ ತಮ್ಮ ಎಲ್ಲ ಇದು ಅವತ್ತು ಬಿಚ್ಚಿದ್ರಿ ಹೆಡ್ಡು ಎಲ್ಲ RPM ಓಪನ್ ಮಾಡ್ಸೋಕೆ ಗೈಸ್. ಆವಾಗ ಎಲ್ಲ ಇದು ಮಾಡಿಸಿದ್ದೆ. ಆವಾಗ ಅಷ್ಟೇ ನಾನು 2-3 ಡೇಸ್ ಬಿಟ್ರೇ ನನಗೊಂಥರ ಫುಲ್ಲು, ಯಾಕೆ ಹೇಳ್ತೀರಾ, ನನ್ನ ಗಾಡಿ ಹೆಂಗೆ ಗೊತ್ತಾ, ನಾನು ಓಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಡಿ ಮನೇಲಿ ಇರ್ಬೇಕು ನನಗೆ. ನಾನು ಓಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಕಾ ಮನೇಲಿ ಇನ್ನೂ 4 ಗಾಡಿ ಇದೆ, ಯಾವ್ದಾದ್ರು ಬೇಕಾದ್ರೂ ಓಡಿಸ್ಕೊಂತೀನಿ. ಬಟ್ ಗಾಡಿ ಮನೇಲಿ ಇರ್ಬೇಕು ನಂಗೆ ಅಷ್ಟೇ. ಅದೊಂಥರ ಎಮೋಷನ್ ಗೈಸ್. ಯಾಕಂದರೆ ತುಂಬ ಕಷ್ಟ ಬಿದ್ದು ತೊಗೊಂಡಿದ್ದೀನಿ. ನಮ್ಮಪ್ಪ ಎಲ್ಲ ಎಷ್ಟೋ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿ ತೊಗೊಂಡಿರೋಂಥ ಗಾಡಿ ಇದು. ತುಂಬ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿದ್ದೆ ಬಿಡಿ. ಇನ್ಮೇಲೆ ಯೂಟ್ಯೂಬಲ್ಲಿ ಆದಷ್ಟು ತುಂಬ ವೀಡಿಯೋಸ್ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಗೂ ಯೂಟ್ಯೂಬಲ್ಲಿ ಇನ್ನೊಂದೇನು ಗೊತ್ತಾ ಗೈಸ್, ತುಂಬ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಯೂಟ್ಯೂಬ್ ಅಂದರೆ. ಫಾರ್ ಎಕ್ಸಾಂಪಲ್ ಹೆಂಗೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಫುಲ್ ಅಟೆನ್ಷನ್ ಇಟ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಗ್ರೋತ್ ಆಗಬೇಕು ಮತ್ತು ರೀಚ್ ಹೆಂಗೆ ತೊಗೊಬೇಕು ಅಂತ 3 ಮಂತ್ಸಿಂದ ಫುಲ್ ಎಫರ್ಟ್ಸ್ ಬರೋದೆಲ್ಲ ಇನ್ಸ್ಟಾಗ್ರಾಮಲ್ಲೇ ಆಗ್ತಾಯಿದ್ದೆ ನಾನು. ಸೊ ಆ ಥರ ಇವಾಗ ನೆಕ್ಸ್ಟ್ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮ್ ಎರಡೂ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಗಾಯ್ಸ್ ಬೈಕರ್ಸ್ ನಮ್ದು ಆ ಥರ ಗ್ಯಾಂಗ್ ಎಲ್ಲ ಇಲ್ಲ ಬಿಡಿ, ತಲೆ ಕೆಡ್ಸ್ಕೊಂಬಿಡ್ರಿ. ನಾವು ಆ ಥರ ಎಲ್ಲ ಹೋಗೋದೆಲ್ಲ ಕನಸು, ಓಕೆನಾ. ನಾವು ಪ್ಲ್ಯಾನ್ ಮಾಡಿದ್ರೆ ಯಾರೂ ಬರೋದು ಇಲ್ಲ ಆ್ಯಕ್ಚುಲಿ, ಬಿಡಿ ಅದೆಲ್ಲ ಮತ್ತೆ ಮಾತಾಡೋಣ. ಸೊ ಇನ್ನು ಏನಂದರೆ, ಈ ಗಾಡಿ ನಾನು ಟ್ರಾವೆಲಿಂಗ್ ಮಾಡೋಣ ಅಂತಲೂ ಇದ್ದೆ. ಅಂದರೆ ಇವಾಗ ಎಕ್ಸಾಮ್ಸ್ ಎಲ್ಲ ಆಗೋಯ್ತಲ್ಲ, ಎಲ್ಲ ತುಂಬ ಪ್ಲೇಸಸ್ಗೆಲ್ಲ ಹೋಗಿ ಟ್ರಾವೆಲಿಂಗ್ ಎಲ್ಲ ಮಾಡೋಣ ಅಂತ. ಬಟ್ ಇನ್ನೂ ತುಂಬ ಪ್ಲ್ಯಾನ್ಸ್ ಇದ್ದಾವೆ ನನ್ನ ತಲೆಯಲ್ಲಿ. ಇರೋವಂಥ ಪ್ಲ್ಯಾನ್ಸ್ ನೀವೇನೋ ಕೇಳಿಬಿಟ್ರೆ ಅಷ್ಟೇ, ಇನ್ನು ಆ ರೇಂಜ್ ಪ್ಲ್ಯಾನ್ಸ್ ಇದ್ದಾವೆ. ಸೊ ಅದ್ರಗೋಸ್ಕರ ಏನೂ ಮಾಡಿಸಿಲ್ಲ. ಫುಲ್ ಅಲ್ಲಿಗೂ ಜನರಲ್ ಸರ್ವಿಸ್ ಎಲ್ಲ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಎಲ್ಲ. ನೋಡಿರಿ 600 ಕಿಲೋಮೀಟರ್ಗೆ ನಾನು ಆಯಿಲ್ ಚೇಂಜ್ ಮಾಡಿಸ್ಬಿಡ್ತೀನಿ. ಅದೇ ನಮ್ಮ ಸ್ಕೂಟಿನೂ ಮಾಡಿಸ್ಬೇಕಿತ್ತು, ಬಟ್ ಟೈಮ್ ತುಂಬ ಆಗೋಗ್ಬಿಟ್ಟಿದೆ. ಅದು ಈ ವೀಕಲ್ಲಿ ಇನ್ನೊಂದು 2 ಡೇಸಲ್ಲಿ ಮಾಡಿಸ್ಬಿಡ್ಬೇಕು. ಅದ್ರದ್ದು ಐ ಥಿಂಕ್ ಲಾಗ್ ಮಾಡ್ತೀನಿ. ಯಾಕಂದರೆ ಅದು ನಮ್ಮ ಸ್ಕೂಟಿ ನಿಮಗೆ ಗೊತ್ತಿಲ್ಲ, ರಾಕೆಟ್ ಲಾಂಚರ್ ಅದು. ಮೊನ್ನೆ ಬೆಂಗಳೂರೆಲ್ಲ ಹೋಗಿದ್ನಲ್ಲ, ಸಿಗ್ನಲ್ ಹತ್ರ ನಿಲ್ಸೋದಂದರೆ ರಾಕೆಟ್ ನುಗ್ಗುತ್ತೆ. ಈ ಗಾಡಿ ಇನ್ನೂ ನಾನು ಆ ಥರ ಎಲ್ಲ ಟ್ರೈ ಮಾಡಿಲ್ಲ. ಈ ಗಾಡಿ ಅಷ್ಟು ಆ ಥರ ಎಲ್ಲ ಚಚ್ಚಾಡಲ್ಲ, ಇದೆಲ್ಲ ಫುಲ್ ಅಫಿಷಿಯಲ್ ಗಾಡಿ. ಅದೆಲ್ಲ ರಫ್ ಆ್ಯಂಡ್ ಟಫ್, ಯಾವಾಗ ಬೇಕೋ ಅವಾಗ ಸಿಕ್ದಂಗೆಲ್ಲ ತೆಗಿಯೋದು, ಓಡಿಸ್ತಾ ಹೋಗೋದು. ತುಂಬ ಧೂಳಾಗಿ ಹೋಗ್ಬಿಟ್ಟಿದೆ. ಸರ್ವಿಸ್ ಮಾಡಿಸ್ಬಿಡ್ಬೋದು, ಬಟ್ ನಾವೇ ಮಾಡೋದು ಅಂದರೆ ನನಗೊಂಥರ ಇಷ್ಟ. ಸಾಕು ಹೋಗೋಣ ಮನೆಗೆ. ಪೆರಸ್ ಅಂದ್ರೆ ಹೋಗಬೇಕು. ನಮ್ಮಪ್ಪ ಅಷ್ಟೇ ಇನ್ನು ಸ್ಟಾರ್ಟ್ ಆಗ್ತಾರೆ. ಎಲ್ಲೋಗಿದ್ದೋ ಹೇಳಿದ್ರೇನೋ ಹೋಗಿದ್ದೆಲ್ಲೋ ಎಲ್ಗೋ ಅಂತ. ವಾ ಕ್ರೇಜಿ ಅದ್ರ ಸೌಂಡು ಎಲ್ಲ ಅಣ್ಣ ಅಜ್ಜಿ ಯಾವುದು ಬರೋಲ್ಲ ಬಿಡಿ. ಇನ್ನೊಂದೇನಂದರೆ ಇದು ಸ್ಟಾಕ್ ಸೈಲೆನ್ಸರ್ ನಂದು ಇನ್ಬಿಲ್ಟು ಅಲ್ಲ, ನೆಕ್ಸ್ಟ್ ಹಾಕ್ಸೋಣ ಅಂತ. ಏನೋ ಅದು ಹಂಗೆ ಹೇಳುತ್ತೆ, ನೆಕ್ಸ್ಟ್ ಇನ್ಬಿಲ್ಟ್ ಎಲ್ಲ ಹಾಕ್ಸೋಣ ಅಂತ ಇದ್ದೀನಿ. ಅಯ್ಯೋ ಅಷ್ಟೇ ಈ ಗಾಡಿದು ಅಂದರೆ ಸ್ಟಾರ್ಟ್ ಮಾಡೋದು ಹೆಂಗಿರುತ್ತೆ ಅಂತ. ಅಂದರೆ ತುಂಬ ದಿನ ಆದಮೇಲೆ ತೆಗ್ದಿದ್ನಲ್ಲ ಗಾಡಿ, ಒಂದು 15 ಡೇಸ್ ಆದಮೇಲೆ. ಸೊ ಅದ್ರಗೋಸ್ಕರ ಅಷ್ಟೇ ವೀಡಿಯೋ ಮಾಡಿದ್ದು. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ. ಬಾಯ್. ಎಲ್ಲ ಗಾಡಿ ಅಂದರೆ ಆಲ್ರೆಡಿ ಒಂದು 3 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಈಗ ನೋಡ್ರಿ ಪಟ್ಟನ್ ಸ್ಟಾರ್ಟ್ ಆಗೋಗುತ್ತೆ. ಅಯ್ಯೋ ಕೀ ಆನ್ ಮಾಡೋ, ಹೆಂಗೆ ಒಂದೇ ಕಿಕ್ಕು. ಗಾಡಿ ಫುಲ್ ಕಂಡೀಷನ್ ಅಂದ್ಕೊಳ್ಳಿ.